ಅಂತರ್ಜಾತಿ ಮದುವೆ. ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಒಂದಾದ ಜೋಡಿ. ಹ್ಯಾಪಿ ಎಂಡಿಂಗ್ ಅನ್ಕೊಂಡಿದ್ದ ಈ ಲವ್ ಸ್ಟೋರಿ ಕೇವಲ ಒಂದೇ ವರ್ಷದಲ್ಲಿ ಭೀಕರ ಕ್ಲೈಮ್ಯಾಕ್ಸ್ ತಲುಪಿದೆ. ಪ್ರೀತಿ ನಂಬಿ ಬಂದ ಯುವತಿ ಅನುಮಾನಾಸ್ಪದ ರೀತಿಯಲ್ಲಿ ಹೆಣವಾಗಿದ್ರೆ ಕೈ ಹಿಡಿದು ಕರೆತಂದ ಯುವಕ ನಾಪತ್ತೆಯಾಗಿದ್ದಾನೆ. ವರ್ಷದೊಳಗೆ ಏನಪ್ಪ ಆಯ್ತು ಇವರ ಪ್ರೀತಿಗೆ? ಯುವತಿ ಹೆಣವಾಗಿದ್ದು ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ದಾವಣಗೆರೆಯಲ್ಲಿ ಅಂತರ್ಜಾತಿ ಮದುವೆಯಾಗಿದ್ದ ನವ ವಿವಾಹಿತೆ ನಿಗೂಢ ಸಾವು. ಮದುವೆಯಾದ ಕೇವಲ ಒಂದೇ ವರ್ಷಕ್ಕೆ ಶವವಾದ 19 ವರ್ಷದ ಅಮೂಲ್ಯ. ಧನುಷ್ ಎಂಬಾತನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆಯಾಗಿದ್ದ ಅಮೂಲ್ಯ. ಪ್ರೀತಿಯ ಬೆನ್ನೇರಿ ಹೋದವಳಿಗೆ ಕಾದಿತ್ತ ಕರಾಳ ಸಾವು. 19ರ ಹರಿಯದಲ್ಲೇ ಮುದುಡಿ ಹೋಯ್ತ ಯುವತಿಯ ಜೀವನ. ಹೀಗೊಂದು ಭೀಕರ ಅನುಮಾನ ಈಗ ದಾವಣಗೆರೆಯಲ್ಲಿ ಕಾಡ್ತಿದೆ. ದಾವಣಗೆರೆ ತಾಲೂಕಿನ ಕೈದಾಳಿ ಗ್ರಾಮದ ಅಮೂಲ್ಯ ಹಾಗೂ ಧನುಷ್ ಇಬ್ಬರು ಕ್ಲಾಸ್ಮೇಟ್ಸ್. ಒಂದೇ ಊರಿನವರಾಗಿದ್ದ ಇವರಿಬ್ಬರ ಮಧ್ಯೆ ಗಾಢವಾದ ಪ್ರೇಮಾಂಕುರವಾಗಿತ್ತು. ಆದರೆ ಇವರ ಪ್ರೀತಿಗೆ ಜಾತಿಯ ಗೋಡೆ ಅಡ್ಡ ಬಂದಿತ್ತು. ಎರಡು ಕುಟುಂಬಗಳ ತೀವ್ರ ವಿರೋಧದ ನಡುವೆಯೂ ಈ ಜೋಡಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಖಾಕಿ ಭದ್ರತೆಯಲ್ಲೇ ಮದುವೆಯಾದರು. ಮದುವೆಯಾದ ಬಳಿಕ ದಾವಣಗೆರೆಯ ರಾಮನಗರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದ ಈ ಜೋಡಿ ಹೊಸ ಬದುಕಿನ ಕನಸು ಕಾಣ್ತಿದ್ರು. ಧನುಷ್ ಹೂವಿನ ಮಂಡಿಯಲ್ಲಿ ಕೂಲಿ ಕೆಲಸ ಮಾಡ್ತಾ ಹೆಂಡತಿಯನ್ನ ಸಾಕ್ತಿದ್ದ. ಎಲ್ಲವೂ ಚೆನ್ನಾಗಿದೆ ಅಂದುಕೊಳ್ಳುವಷ್ಟರಲ್ಲಿ ಕಳೆದ ರಾತ್ರಿ ಆ ಮನೆಯಲ್ಲಿ ವಿಧಿ ಘೋರ ಆಟವಾಡಿದೆ. ಅಮೂಲ್ಯ ತಂಗಿದ್ದ ಮನೆಯಲ್ಲೇ ಆಕೆಯ ಶವ ಅನುಮಾನಾಸ್ಪದವಾಗಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಅಚ್ಚರಿಯ ವಿಷಯ ಅಂದ್ರೆ ಅಮೂಲ್ಯಳ ಮೃತದೇಹ ಸಿಗುತ್ತಿದ್ದಂತೆ ಪತಿ ಧನುಷ್ ಮತ್ತು ಆತನ ಇಡೀ ಕುಟುಂಬ ಊರು ಬಿಟ್ಟು ಓಡಿ ಹೋಗಿದೆ. ಇದೇ ಈಗ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಮಾರುತಿ ಅಂತ ಒಬ್ಬ ಅಮೂಲ್ಯ ಅಂತ ಸರ್ 10th ನಮ್ಮ ಕೈದಾಳ ಗ್ರಾಮದಲ್ಲಿ ಓದಿದ್ಲು ಸರ್. ಅದಾದಮೇಲೆ ನೆಕ್ಸ್ಟ್ PUCಯಲ್ಲಿ ಕುಕ್ಕೋಡ ಶಾಲೆಗೆ ಹೋದ್ಲು ಸರ್. ಕಾಮರ್ಸ್ ಮಾಡಿದ್ಲು ಸರ್. ಅಲ್ಲೇ ಇದು ಮಾಡಿದ ಟೈಮಲ್ಲಿ ಜೊತೆಗೆ ಸ್ಕೂಲಲ್ಲಿ ಹೊಂದಾಣಿಕೆಯಲ್ಲಿ ಮಾತಾಡ್ಕೊಂತ ಲವ್ ಮಾಡಿದ್ರು ಸರ್. ಲವ್ ಮಾಡಿದ ಟೈಮಲ್ಲಿ ಒಂದ್ಸಲ ಮನೇಲೇನೋ ಜಗಳ ಮಾಡಿದ ಕೂಡಲೂ ಹೋದ್ಲು ಸರ್. ಹಿಂಗೇನೋ ಮನೆ ಬಿಟ್ಟು ಹೋದ್ಲು ಸರ್. ಹೊರಗೆ ಹೋದ ಟೈಮಲ್ಲಿ ಮನೇಲೆಲ್ಲ ಪಂಚಾಯತಿ ಮಾಡಿ ಹೇಳಿದ್ರು, ಈ ಥರ ಬಾರಮ್ಮ ಈ ಥರ ಇದು ಮಾಡಿಕೊಡ್ತೀವಿ, ಓದ್ತೀವಿ ಇದನ್ನ ಅಂತ ಹೇಳಿದ ಕೂಡಲೂ ಅವಳಿಲ್ಲ, ನಾನು ಅವನೇ ಬೇಕು, ಅವನೇ ಇಷ್ಟಪಡ್ತೀವಿ ಅಂತಂದು ಜೊತೆಗೆ ನಾವು ಇದು ಮಾಡ್ತೀವಿ ಅಂತದಕ್ಕೆ ಆಯ್ತವ ನಿನ್ನ ಇಷ್ಟಂಗೆ ಇರೋ ಅಂತಂದು ಹೇಳಿ ಪಂಚಾಯತಿ ಮಾಡಿ ಕೇಸ್ ಎಲ್ಲ ಇದು ಮಾಡ್ಕೊಂಡಿದ್ದು ಸರ್. ಅದಾದಮೇಲೆ ಇವತ್ತಿಗೆ 1 ವರ್ಷದ ಮೇಲೆ 2 ತಿಂಗಳಾಯ್ತು ಸರ್. ಅವಳು ಹೋದ್ಮೇಲೆ ಒಂದು ಸ್ವಲ್ಪ ದಿನ 1 2 ತಿಂಗಳು 3 ತಿಂಗಳು ಚೆನ್ನಾಗಿದ್ದರು ಸರ್ ಊರಲ್ಲಿ. ಅದಾದಮೇಲೆ ಮನೆಯಲ್ಲಿ ಅವ್ರ ಫ್ಯಾಮಿಲಿ ಇಟ್ಕೊಂಡಿಲ್ಲ ಸರ್. ಇದ್ದೂರಲ್ಲಿ ಕೈದಾಳಲ್ಲಿ ಇಟ್ಕೊಂಡಿಲ್ಲ. ಅದಾದಮೇಲೆ ನೆಕ್ಸ್ಟ್ ದಾವಣಗೆರೆಗೆ ಬಂದರು ಸರ್. ಅವ್ರು ಸಿಗಮಲ್ಲಿ ಅಲ್ಲಿ ಇಟ್ಕೊಂಡಿಲ್ಲ ಸರ್. ಅವ್ರು ಮತ್ತೆ ಈಗ ರೀಸೆಂಟಾಗಿ 1 2 ತಿಂಗಳ ಕೆಳಗೆ ರಾಮನಗರ ಇದರಲ್ಲಿ ಇದು ಮಾಡ್ತಿದ್ದೆ ಸರ್. ಅವಾಗ ಒಂದು ಸ್ವಲ್ಪ ಇದು ಮಾಡಿದೆ ಸರ್. ಅವಾಗ ಅವಳು ಹೇಳ್ಕೊಳಕ್ಕೂ ಆಗ್ತಿದ್ದಲ್ಲ ಸರ್. ಈಗ ತಂದೆ ಬೈತಾರೆ ಅನ್ನೋದಕ್ಕೆ ತಂದೆ ಒಂದ್ಸಲ ಮಮಕಾರಕ್ಕೆ ಒಂದು ಸ್ವಲ್ಪ ಏನೋ ಫೋನ್ ಮಾಡಿ ಮಾತಾಡಿದ್ರು ಸರ್. ಅವಾಗಿಂದ ಒಂದು ಸ್ವಲ್ಪ ತಂದೆ ಹತ್ರ ಅಪ್ಪಾಜಿ ಈ ಥರ ಇದೆ, ದುಡ್ಡು ಕೊಡು, ದುಡ್ಡು ಹಾಕೋ ಅಂತಂದು ಕೇಳಿದಾಗ ಅವ್ರೇನು ಕೇಳಿಲ್ಲ, ತಾಳಮ್ಮ ಮಗಳು ಅನ್ನೋ ಒಂದು ಇದು ಕೊಡ್ತಿದ್ದೆ ಸರ್. ಅದಾದಮೇಲೆ ಬರ್ತಾ ಅವರು ಮತ್ತೆ ದುಡ್ಡಿಗೆ ಇದು ಮಾಡ್ಕೊಂಡಿದ್ಲು. ಅವಾಗ ಕೇಳಿದಾಗ ಸುಮ್ಮನೆ ನಮ್ಮ ಬ್ರದರಿಗೆ ಕೇಳಿದಾಗ ಅವನ ಮೇಲೆ ಈ ಥರ ಇದು ಮಾಡ್ತೀಯ ನೀನು ಹಂಗೆ ಹಿಂಗೆ ಅಂತ ಸುಮ್ಮನೆ ಅನುಮಾನಾಸ್ಪದದಿಂದ ಇದು ಮಾಡೋದು, ಕಿರುಕುಳ ಕೊಡೋದು, ಸ್ವಲ್ಪ ಮಾನಸಿಕವಾಗಿ ಇದು ಮಾಡೋದಾಗ ಅವಳು ಪಾಪ ಹೇಳ್ಕೊಂತಿದ್ರು. ಯಾಕಂದ್ರೆ ನಾನು ಲವ್ ಮ್ಯಾರೇಜಿಂದ ಬಂದು ನಮ್ಮ ತಂದೆಗೆ ಮತ್ತೆ ಊರಿಗೆ ಹೋದರೆ ಈ ಥರ ಆಗುತ್ತೆ ಅಂತಂದು ಹೇಳ್ತಿದ್ಲು ಸರ್. ಇತ್ತ ಧನುಷ್ ಫ್ಯಾಮಿಲಿ ಎಸ್ಕೇಪ್ ಆಗ್ತಿದ್ದಂತೆ ಮೃತಳ ಪೋಷಕರು ಕೆರಳಿ ಕೆಂಡವಾಗಿದ್ದಾರೆ. ಇದು ಆತ್ಮಹತ್ಯೆಯಲ್ಲ, ಇದನ್ನು ವ್ಯವಸ್ಥಿತ ಕೊಲೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಅಮೂಲ್ಯಳನ್ನ ಕೊಂದು ನಂತರ ಅದನ್ನು ಆತ್ಮಹತ್ಯೆ ಎಂದು ಬಿಂಬಿಸಲು ಧನುಷ್ ಮತ್ತು ಆತನ ಕುಟುಂಬಸ್ಥರೇ ನೇಣು ಹಾಕಿ ಪರಾರಿಯಾಗಿದ್ದಾರೆ ಅಂತ ಮೃತಳ ತಾಯಿ ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ಅಮೂಲ್ಯಳ ಸಾವಿನ ಸುದ್ದಿ ಕೇಳಿ ದಾವಣಗೆರೆಯ ಜಿಲ್ಲಾ ಆಸ್ಪತ್ರೆಯ ಶವಗಾರದ ಮುಂದೆ ಜಮಾಯಿಸಿದ ತವರು ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ನಂಬಿ ಹೋದ ಮಗಳು ಹೀಗೆ ಶವವಾಗಿ ಮರಳಿದ್ದನ್ನ ಕಂಡು ಹೆತ್ತವರು ಕಣ್ಣೀರಿನಲ್ಲಿ ಮುಳುಗಿದ್ದಾರೆ. ಸದ್ಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ತಲೆಮರೆಸಿಕೊಂಡಿರುವ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ವರ್ಷ ಮೇಲೆ 2 ತಿಂಗಳಾಗಿತ್ತು ಸ. ನಾವು ಕರ್ಕೊಂಬಂದ್ವಿ. ಆಕಿನ ಹೋಗಿದ್ರಿ ಸ ಕರ್ಕೊಂಬಂದ್ವಿ. ಅಲ್ಲಿಗೆ ನಾನು ಬಿಡಲ್ಲಮ್ಮ, ನಾನು ಅವನ್ನ ಮದುವೆಕಿನಿ ಅಂದ್ಲು. ಸ್ಟೇಷನಿನಾಗ ಮಾಡಿಕೊಟ್ಟಿವಿ ಸ.
ಮಾಡಿಕೊಟ್ಟಿಂದೆ ಅವನು ಇದನ್ನು ಉರ್ಸೋದು ಹೊಡಿಯೋದು ಬಡಿಯೋದು ಮಾಡೋನಿ ಅಲ್ಲಿಗೂ ನಮ್ಮ ಮನೆಗೆ ಹೋದಾಗ ಅವ್ನು ಇರ್ತಿರ್ಲಿಲ್ಲ. ಅಲ್ಲಿಗೂ ಹೋದ್ರೂ ನಾವು ನಮ್ಮ ಅಪ್ಪ ನಮ್ಮಮ್ಮ ಬರ್ತಾರ ಅನ್ನೋದು ಆಕಿ ಹೇಳಿದರೆ ಅವನು ನಾವು ಹೋಗೋವರೆಗೆ ಮನೆ ಬರ್ತಿದ್ದಿಲ್ಲ. ಎಲ್ಲಿ ಹೋಗೋನೋ ಗೊತ್ತಾಗ್ತಿದ್ದಿಲ್ಲ ನಮಗೆ. ಫೋನ್ ಮಾಡಿದ್ರೆ ಫೋನ್ ಎತ್ತದ್ದಿಲ್ಲ ಅವನು. ಮಗಳು ಏನು ಕೆಲಸ ಮಾಡ್ತಿದ್ದಿಲ್ಲ ಮನೆಗಿರೋಳು ಓದ್ತೀನಿ ಅಂದದ್ದಕ್ಕೆ ಅವ್ರ ಅಪ್ಪಾಜಿ ನಾಳೆ ಬಂದು ದುಡ್ಡು ಕಟ್ಟಿ ನರ್ಸರಿ ಸೇರಿಸಿ ಬರ್ತಿದ್ರಿ ಅಲ್ಲಿಗೆ ಇವನು ಬೆಳಕರೆ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಹಿಂಗೆ ಮಾಡಿದ್ದಾನೆ ಸಮಾಜವನ್ನ ಎದುರಿಸಿ ಹೆತ್ತವರನ್ನ ಬಿಟ್ಟು ಪ್ರೀತಿಗಾಗಿ ಬಂದ ನವ ವಿವಾಹಿತೆ ಕೇವಲ 1 ವರ್ಷದಲ್ಲಿ ಹೆಣವಾಗಿರುವುದು ದುರಂತದ ಪರಮಾವಧಿ. ಸದ್ಯಕ್ಕೆ ಇದು ಕೌಟುಂಬಿಕ ಕಲಹದ ಕೊಲೆಯೋ ಅಥವಾ ಅಂತರ್ಜಾತಿ ಮದುವೆಯ ಹಿನ್ನೆಲೆಯಲ್ಲಿ ನಡೆದ ಘಟನೆಯೋ ಎಂಬುದು ಖಾಕಿ ಪಡೆಯ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣೇಶ್ ಮೊನ್ಕಣ ನ್ಯೂಸ್ ದಾವಣಗೆರೆ.